ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ಜೈ ಕೆಂಪೇಗೌಡ, ಜೈ ಬಸವೇಶ್ವರ. ಏನೇ ಸ್ನೇಹಿತರೆ, ಅಕ್ರಮ ಯಾರು ಮಾಡಿದ್ರು ಅಕ್ರಮನೇ. ಅದು ರಾಜ್ಯದ CM ಮಾಡಿದ್ರು ಅಕ್ರಮನೇ, ರಾಜ್ಯದ ಪೊಲೀಸರು ಮಾಡಿದ್ರು ಅಕ್ರಮನೇ, ನಾನು ಮಾಡಿದ್ರು ಅಕಸ್ಮಾತ್ ಅಕ್ರಮ ಮಾಡಿದ್ರು ಅದು ಅಕ್ರಮನೇ. ನಾನು ಮಾಡಲ್ಲ, ಅದು ಬೇರೆ ವಿಚಾರ. ಆಟೋದವ್ರು ಮಾಡಿದ್ರು ಕೂಡ ಅಕ್ರಮನೇ. ಮೊದಲನೇದಾಗಿ ಕನಿಷ್ಠ ದಿನಕ್ಕೆ 500ಕ್ಕೂ ಹೆಚ್ಚು ಕರೆಗಳು ನನಗೆ ಬರ್ತದೆ. ಒಂದಷ್ಟು ಧಮಕಿ ಕರೆಗಳು ಬರ್ತಾ ಇತ್ತು ಕಳೆದ 15-20 ದಿವಸದಿಂದ. ಆಟೋದವರು ನಮ್ಮನ್ ಮುಟ್ಟಿದ್ಯಾ, ಮುಗೀತೋ ಆಯ್ತಪ್ಪ ಮುಗಿಸ್ರಿ ಅಂತ ಏನ್ ಮಾಡಕ್ಕಾಗತ್ತೆ ಪಾಪ. ಅವರು ಮುಗಿಸೋವಂತ ಪ್ರಯತ್ನ ಬೇರೆ, ನಾನು ಏನ್ ಮಾಡಕ್ಕಾಗತ್ತೆ ಅಂತೇಳಿ ಮುಗಿಸ್ರಪ್ಪ ಅಂತ ಹೇಳ್ಕೊಂಡೆ ಬಂದ್ವಿ. ನನ್ನ ಧ್ವನಿ ಈ ಅಕ್ರಮ ಆಟೋಗಳ ವಿರುದ್ಧ. ಬೆಂಗಳೂರಲ್ಲಿ ಆಟೋ ಮಾಫಿಯಾ, ಯಾವುದೇ ಮಾಫಿಯಾ ನಡೀಬಾರ್ದು, ಆಟೋ ಮಾಫಿಯಾ ನಡೀತಾ ಇದ್ರು. 1,40,00,000 ಜನ, ಅದರಲ್ಲಿ ಕನಿಷ್ಠ 90% ಆಟೋಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಮೆಟ್ರೋ ಇಂದ ಮನೆಗೆ ಹೋಗ್ಲಿಕ್ಕೆ, ಮನೆಯಿಂದ ಶಾಲೆಗೆ ಹೋಗ್ಲಿಕ್ಕೆ, ಟ್ಯೂಷನ್ಗೆ ಹೋಗ್ಲಿಕ್ಕೆ, ಫಿಲಮ್ಗೆ ಹೋಗ್ಲಿಕ್ಕೆ, ಮಾರ್ಕೆಟ್ಗೆ ಹೋಗ್ಲಿಕ್ಕೆ, ಮತ್ತೆ ನಾನಾ ರೀತಿಯ ಸೌಕರ್ಯಗಳಿಗೆ ಆಟೋ ಬೇಕೇ ಬೇಕು. ಆದ್ರೆ ಯಾವುದೇ ಆಟೋಗಳು 99% ಆಟೋಗಳು ಮೀಟರ್ ಹಾಕುವುದಿಲ್ಲ. ದಯಮಾಡಿ ತಿಳಿಸಿ, ನಿಮ್ಗೆ ಯಾವತ್ತಾದ್ರೂ ಯಾವುದೇ ಆಟೋದವರು ನೀವು ಕರೆದ ತಕ್ಷಣ ಬಂದು ನೀವು ಕರೆದ ಜಾಗಕ್ಕೆ ಮೀಟರ್ ಹಾಕಿದ್ರ? ದಯಮಾಡಿ ತಿಳಿಸಿ. ನಿಮ್ಮ ಅನುಭವದಲ್ಲಿ ಇದ್ರೆ ದಯಮಾಡಿ ಶೇರ್ ಮಾಡಿ. ಯಾಕಂದ್ರೆ ಇವ್ರ ಆರೋಪ ಬಡವರಂತೆ, ಅವರು ಆಟೋದವರು ಬಡವರಂತೆ. ಬಡವರಾಗ್ಲಿ ಶ್ರೀಮಂತರಾಗ್ಲಿ ಈ ದೇಶದ ಸಂವಿಧಾನದ ಕೆಳಗಡೆ ದೇಶದಲ್ಲಿ ಇರುವಂತಹ ಕಾನೂನುಗಳನ್ನ ಪಾಲನೆ ಮಾಡ್ಬೇಕಾಗತ್ತೆ. ಬಡವರಾದ್ರೆ ಯೂನಿಫಾರ್ಮ್ ಹಾಕಬಾರ್ದು ಅಂತ ಇದೆಯಾ? ಬಡವರಾದ್ರೆ ಆಟೋಗೆ ಪರ್ಮಿಟ್ ಇಟ್ಕೊಂದಿರ ಓಡಿಸಬಹುದು ಅಂತ ಇದೆಯಾ? ಬಡವರಾದ್ರೆ ಯಾರಾದ್ರೂ ಬಡವರು ಬಂದು ಬಾ ಇಂಥ ಕಡೆ ಆಟೋಗೆ ಬಾ ಅಂದ್ರೆ ಬರಲ್ಲ ಅಂತ ಹೇಳುವಂತ ಬಡವರ ನೀವು? ಬರೀ ಜಗದೀಶ ಧ್ವನಿ ಅಲ್ಲ, RTO ಅವರು ಇವರ ಹುಟ್ಟನ್ನೇ ಅಡಗಿಸಿದ್ದಾರೆ. ಕಳೆದ 6 ದಿವಸದಿಂದ ಸತತವಾಗಿ RTO ಆಪರೇಷನ್ಸ್ ಅನ್ನ ಮಾಡಿದೆ. ಡು ಯು ನೋ ದಿಸ್? ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಕಳೆದ 6 ದಿವಸದಲ್ಲಿ RTO ಈ ಅಕ್ರಮ ಆಟೋಗಳ ವಿರುದ್ಧ ನಡೆದ ಆಪರೇಷನ್ಸ್ ಅಲ್ಲಿ ಒಟ್ಟು 968 ಆಟೋ ಡ್ರೈವರ್ಗಳ ಮೇಲೆ FIR ಆಗಿದೆ. ಅಂದ್ರೆ 968 FIR ಈ ಅಕ್ರಮ ಆಟೋ ಚಾಲಕರ ವಿರುದ್ಧ ಆಗಿದೆ. ಯಾರೋ ಲಾಯರ್ ಜಗ್ಗ ಹುಚ್ಚ, ಯಾರೋ ಆಟೋ 3 ಜನ ಆಟೋ ಚಾಲಕರುಗಳು ಇವನ್ ಬಗ್ಗೆ ಏನೋ ಬೈದ್ಬಿಟ್ರಂತೆ. ಬೈದಿರೋದ್ರಿಂದ ಅದು ಸ್ಟೇಷನ್ ಕಂಪ್ಲೇಂಟ್ ಕೊಡಿಸ್ಬಿಟ್ಟಿದ್ದೀನಿ, ಅವ್ರ ಮೇಲೆ FIR ಮಾಡಿಸ್ಬಿಟ್ಟಿದ್ದೀನಿ ಅಂತ ಏನೋ ಪುಂಕ್ತವನೆ ಅಂತೇಳಿ ಯಾರೋ ಪಾಪ ನಮ್ಮ ಚಾಲಕರು ನನಗೆ ವಾಟ್ಸಪ್ಪಲ್ಲಿ ಲಿಂಕ್ ಕಳಿಸಿದ್ರು. 3 ಜನ ಅಲ್ಲ ಕಣೋ, ನೀನು 500 ಜನ ಆಟೋ ಚಾಲಕರನ್ನ ನೀನು ಕೇಸ್ ಹಾಕ್ಸೋ. ನಮ್ಮ ಸಂಘಟನೆಯಿಂದ ಫ್ರೀಯಾಗಿ ಅವ್ರನ್ನ ಬೇಲ್ಕೊಟ್ಟು ಆಚೆ ಕರ್ಕೊಂಡ್ಬರ್ತೀವಿ. ಆ ಕೇಸು ಅದೆಷ್ಟು ವರ್ಷ ನಡೀತದೋ ಅಷ್ಟು ವರ್ಷ ಫುಲ್ಲು ನಮ್ಮ ಸಂಘಟನೆದೇ ಖರ್ಚು. ಏನೋ ಜಗ ಲೈ, ಅವ್ರು ಏನು ಬೇಕೋ ಆ ಕೆಲಸಗಳನ್ನ ಅವ್ರು ಮಾಡ್ಕೊಂತವ್ರೆ. ಅದೇನೋ ಅಂತಾರಲ್ಲೋ, ನಿನ್ಕೋಳಿಯಿಂದನೇ ಕೂಗಿ ಬೆಳಗಾಗ್ಬಿಡ್ತು ಅಂತ. ಕೋತ್ ನನ್ನ ಮಗನೇ, ಆ ಭ್ರಮೆಯಿಂದ ಆಚೆ ಬಾ ನೀನು. ಅವಿವೇಕಿ ನೋಡಿ, ಚಾಲಕರುಗಳು ತಲೆ ಕೆಡಿಸ್ಕೊಂಬಿಡಿ. ಈ ನನ್ನ ಮಗ ಅದೇನೇ ಕೇಸ್ ಹಾಕಿರ್ಲಿ, ಅದೇನೋ ಬೊಗಳ್ತಾ ಇದ್ದಂತೆ, ಆ ರೀತಿ ಕೇಸ್ ಹಾಕಿದ್ದ ಅಂದ್ರೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅದೇನೇ ಆದರೂ ಬೇಲ್ ನಮ್ಮ ಸಂಘಟನೆಯಿಂದನೇ ಕೊಡಿಸ್ತೀವಿ. ಆ ಕೇಸು ನಮ್ಮ ಸಂಘಟನೆ ಕಡೆಯಿಂದನೇ ಹ್ಯಾಂಡ್ಲ್ ಮಾಡಿಸ್ಕೊಡ್ತೀವಿ. ಲಾಯರು ನಮ್ಮ ಕಡೆಯವರೇ ಇರ್ತಾರೆ. ಅದೇನೋ ಪುಂಕ್ತವನೆ, ಈಗ ಯಾರೋ ಪಾಪ ಲಿಂಕ್ ಕಳಿಸಿ ಅಣ್ಣ ಈ ಕೋತ್ನರ ಮಗ ಹಿಂಗೇನೋ ಪುಂಕ್ತವ್ ನೋಡ್ರಿ ಅಂತ ಅಂದ ನಮ್ಮ ಹುಡುಗ. ಸರಿ ಆಯ್ತಿರಪ್ಪ ನೋಡೋಣ ಅಂತ ನೋಡಿದೆ. ಎಲ್ಲೋ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದೀವಿ, ಯಾರೋ ನನ್ನ ಬಗ್ಗೆ ಮಾತಾಡ್ತವ್ರೆ ಅಂತ. ಫಸ್ಟು ನೀನು ಏನು ಮಾತಾಡಬೇಕು ಅದನ್ನು ಕರೆಕ್ಟಾಗಿ ಮಾತಾಡೋದು ಕಲಿಯ. ಮನ್ಸಿಗೆ ಬಂದಂಗೆಲ್ಲ ಮಾತಾಡ್ತೀಯಲ್ಲ ನನ್ನ ಮಗನ. ಹಾಕ್ಸೋ, ಅದು ಎಷ್ಟು ಜನ ಮೇಲೆ ಕೇಸ್ ಹಾಕ್ತೀಯ ಹಾಕ್ಸೋ ಕಂಪ್ಲೀಟ್ಲಿ. ಅಷ್ಟು ಜನಕ್ಕೂ ಕೂಡ ಬೇಲು ನಮ್ಮ ಸಂಘಟನೆ ಕಡೆಯಿಂದನೇ ಕೊಡಿಸ್ತೀವಿ. ಲಾಯರು ನಮ್ಮ ಸಂಘಟನೆ ಕಡೆಯಿಂದನೇ ಇರ್ತಾರೆ. ಏನೋ ಜಗ ಅದೇನು ಮಾಡ್ಕೊಂತೀಯ ಮಾಡ್ಕೊಳ್ಳೋ ನೋಡೋಣ. ಆಟೋ ಡ್ರೈವರ್ ಏನಂದ್ರೆ ಆಟೋ ಡ್ರೈವರ್ ನನ್ DL ಗಾಗಿರೋ ಸರ್ವಿಸು ನಿನ್ ಗೇಜ್ ಆಗಿಲ್ಲ. ನೀನ್ ಯಾರ್ಯಾರನ್ನೋ ಎದುರಾಕೊಂಡಿರ್ಬೋದು, ಆದ್ರೆ ನಮ್ಮ ಆಟೋದವ್ರ ಹತ್ರ ಬೇಡ ಹಾಕಂದ